ನೋಡಿ, ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋದು ಹೇಗೆ? ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿಗಳಂದ್ರೆ ಏನು? ಒಬ್ಬ ಗುರುಗಳು ತಪಸ್ಸಾಧನೆ ಮಾಡಿ ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರುಗಳದಾಗಲಿ. ಅದೃಷ್ಟ ಮಹಾಲಕ್ಷ್ಮಿ, ಅಷ್ಟೈಶ್ವರ್ಯ ಮಾತೆ ಅದೃಷ್ಟ ಮಹಾಲಕ್ಷ್ಮಿ. ಈಕೆಯನ್ನು ಋಷಿಮುನಿಗಳು, ಸಂಸಾರಿಗಳು, ತಪಸ್ವಿಗಳು, ಯೋಗಿಗಳು, ದೇವತೆಗಳು ಎಲ್ಲರೂ ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ. ಆ ಮಹಾಲಕ್ಷ್ಮಿ ಅವತಾರಗಳು ಸಾಕಷ್ಟಿರುತ್ತೆ. ಸೀತಾಮಾತೆಯಾಗಿ ಕೂಡ ಭೂದೇವಿಯ ಮಡಿಲಲ್ಲಿ ಆಕೆ ಜನಿಸಿದ್ಲು. ಜನಕರ ಜನಪುತ್ರಿಯಾಗಿ ಸೀತಾಮಾತೆ. ಶ್ರೀರಾಮಚಂದ್ರ ಪ್ರಭು ಧರ್ಮಪತ್ನಿಯಾಗಿ ಜಗತ್ತಿಗೆ ಮಾತೆಯಾಗಿ. ಆ ಮಹಾಲಕ್ಷ್ಮಿ ಸಾಕಷ್ಟು ಅವತಾರಗಳನ್ನು ತಾಳಿದಾಳೆ. ಅದೃಷ್ಟ ದೇವತೆ. ಯಾರಿಗೆ ದಾರಿದ್ರ್ಯ ಇದೆ, ಕಷ್ಟಗಳಿದೆ, ರೋಗಗಳಿದೆ, ಬಾಧೆಗಳಿದೆ, ಹಸಿವಿದೆ, ಯಾರ್ಯಾರಿಗೆ ಹಸಿವಿದೆ, ಆ ಹಸಿವಿನ ನಾವು ಹಸಿವು ಅಂದರೆ ನಮ್ಮ ಹೊಟ್ಟೆಗೆ ಆಹಾರ ಇರಲ್ಲ. ದಾಹ ನೀರು ಗಂಗೆಯಾಗಿ ಅನ್ನಪೂರ್ಣೇಶ್ವರಿಯಾಗಿ ಮಹಾಲಕ್ಷ್ಮಿ ಸಾಕಷ್ಟು ಭಕ್ತರನ್ನು ಹೊಂದಿದ್ದಾಳೆ. ಆದರೆ ಧನಲಕ್ಷ್ಮಿ ಈಕೆ ಅಂತೂ, ಈ ಧನಲಕ್ಷ್ಮಿ ಹೆಂಗಪ್ಪ ಅಂದರೆ ಬೇರೆ ಬೇರೆ ದೇಶಗಳಲ್ಲೂ ಬೇರೆ ಬೇರೆ ಧರ್ಮಗಳು, ಜಾತಿಗಳು ಅಂತ ನೋಡದೆ, ಕುಲ ಗೋತ್ರ ನೋಡದೆ, ಎಲ್ಲರಿಗೂ ಬಡವನಿಂದ ದೊಡ್ಡವ್ರವರೆಗೂ, ಒಬ್ಬ ಬಡವನಿಂದ ಶ್ರೀಮಂತನವರೆಗೂ, ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ, ನಾನು ಆಗಲೇ ಹೇಳಿದೆ ಋಷಿಮುನಿಗಳು ಇನ್ನೊಂದು ಮತ್ತೊಂದು ಅಂತ, ಎಲ್ಲರಿಗೂ ಹೆಚ್ಚಿನ ಫ್ಯಾನ್ಸ್ ಹೊಂದಿರೋದು, ಫಾಲೋವರ್ಸ್ನ ಹೊಂದಿರೋದು ಈ ಧನಲಕ್ಷ್ಮಿ. ನಿಮ್ಗೆ ಗೊತ್ತಿದೆ. ಆದರೆ ಇದೊಂದು ಕಾಯಿನ್, ನೀವು ನೋಡಿದ್ರ ಕಾಯಿನ್ ಇದು. ಹಂಗಂತ ಒರಿಜಿನಲ್ ಕಾಯಿನ್ ಅಲ್ಲ, ಹಂಗೆ ತಿಳ್ಕೊಬೇಡಿ. ಯಾವುದೇ ದೇಶದ ಕಾಯಿನ್ ಅಲ್ಲ ಇದು. ಆದರೆ ಇದರ ಮೇಲೆ ಇಂಡಿಯಾ ಅಂತ ಹಾಕಿದ್ದಾರೆ. 1 ರೂಪಿ, 1 ಆಣೆ, 1 ಆಣೆ ಇರುತ್ತೆ. 1 ಆಣೆ ಅಂತ. 1 ಆಣೆ ಅಂದರೆ 1 ಆಣೆ ಇಂಡಿಯಾ, ಭಾರತ ದೇಶ. 1 ಆಣೆ. ಮೊದಲು ಆಣೆ ಅಂತ ಕರಿತಾಯಿದ್ರು. ಬಂಗಾರದ ನಾಣ್ಯಗಳಿತ್ತು. ಆಮೇಲೆ ಬೆಳ್ಳಿ ನಾಣ್ಯಗಳು ಬಂತು, ಆಮೇಲೆ ತಾಮ್ರದ ನಾಣ್ಯಗಳು ಬಂತು. ಆಮೇಲೆ ಈಗ ಸದ್ಯಕ್ಕೆ ಯಾವುದೋ ಬೇರೆ ಒಂದು ಬಂದಿದೆ. ಇನ್ನು ಮುಂದೆ ಯಾವ ನಾಣ್ಯಗಳು ಬರುತ್ತೋ ಗೊತ್ತಿಲ್ಲ. ಆಮೇಲೆ ಪೇಪರ್ ನಾಣ್ಯಗಳು, ಪೇಪರ್ನ ನೋಟುಗಳು ಬಂತು. ಈಗ ಅದು ಚಲಾವಣೆಯಲ್ಲಿದೆ ಅಲ್ವಾ. ಬಂಗಾರದ ನಾಣ್ಯಗಳು ಈಗೇನಿದ್ರು ದಂಧೆ. ವೈಟ್ ಮನಿ ಮಾಡಬೇಕಾದ್ರೆ, ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡಬೇಕಾದ್ರೆ ಈ ಬಿಟ್ಕಾಯಿನ್ಗಳಂತ ಯೂಸ್ ಮಾಡ್ತಾರೆ. ಬಿಟ್ಕಾಯಿನ್ಗಳಂತ ಅದೆಲ್ಲ ಇರೋರಿಗೆ ಗೊತ್ತು, ಬಡವ್ರಿಗೆಲ್ಲ ಅರ್ಥ ಆಗಲ್ಲ. ಇರಲಿ. ನೋಡಿ, ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋದು ಹೇಗೆ? ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿಗಳಂದ್ರೆ ಏನು? ಒಬ್ಬ ಗುರುಗಳು ತಪಸ್ಸಾಧನೆ ಮಾಡಿ ದೇವತೆಗಳನ್ನು ಒಲಿಸ್ಕೊಳ್ಳೋದು, ಅಥವಾ ಯಾವುದೋ ಯಕ್ಷಿಣಿ ಸಿದ್ಧಿ. ಈಗ ನಿಧಿಗಳ ಬಗ್ಗೆ ಯಕ್ಷಿಣಿ ಸಿದ್ಧಿ ಮಾಡ್ಕೋಬೇಕು. ಯಕ್ಷಿಣಿ ಸಿದ್ಧಿ ಮಾಡಿಕೊಂಡ್ರೆ ನಿಧಿಗಳು ಸಿಗುತ್ತೆ. ಬಂಗಾರ, ವಜ್ರ ವೈಡೂರ್ಯ, ಹಾಗೆ ಹಳೆಯ ಕಾಲದ ವಸ್ತುಗಳು, ಬಂಗಾರದ್ದು, ರಾಜ ಮಹಾರಾಜರು ಯೂಸ್ ಮಾಡಿದಂಥ ಸಿಂಹಾಸನ, ಗದೆ, ಕತ್ತಿ, ಗುರಾಣಿ, ಹಾಗೆ ಹಾರಗಳು, ಮುತ್ತಿನ ಹಾರಗಳು, ವಜ್ರ ವೈಡೂರ್ಯ ಕಿರೀಟಗಳು, ಸಿಂಹಾಸನಗಳು, ಇವೆಲ್ಲ ಹಳೆಯ ಕಾಲದಲ್ಲಿ. ಹಾಗೆ ಊಟ ಮಾಡುವ ದಿನಬಳಕೆಯ ವಸ್ತುಗಳು, ತಟ್ಟೆಗಳು, ಚೊಂಬುಗಳು, ಹಾಗೆ ಕೊಳಗ, ಬಿಂದಿಗೆ ಇತ್ಯಾದಿ ಎಲ್ಲ ಹಳೆಯ ಕಾಲದ್ದು. ಈ ಯಕ್ಷಿಣಿ ದಯ ಇದ್ದರೆ, ಯಕ್ಷಿಣಿ ನಮಗೆ ಸಹಾಯಕಳಾಗಬೇಕು. ಆಕೆ ಸಹಾಯಕಳಾಗಬೇಕಂದ್ರೆ ಶ್ರೀ ಮಹಾಲಕ್ಷ್ಮಿ ಆಶೀರ್ವಾದ ಬೇಕು. ಅದೃಷ್ಟ ದೇವತೆ ಅಲ್ವಾ. ಒಟ್ಟಿನಲ್ಲಿ ಜಗತ್ತಿನಲ್ಲಿ ಮಹಾಲಕ್ಷ್ಮಿ ಅಂತ ನಾವು ಕರಿತೀವಿ, ಧನಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ ಅಂತೀವಿ. ಆದರೆ 1 ನಂಬರು, 2 ನಂಬರು, 3 ನಂಬರು, ಹೀಗೆ 9 ನಂಬರ್ವರೆಗೂ ಕೆಲವು ನಂಬರ್ಗಳು ತೆರಪಿ ಅದು ಇಷ್ಟಪಡ್ತಾರೆ. ಅದೃಷ್ಟ. ಈಗ ನನಗೆ 1 ನಂಬರ್ದು ನೋಟ್ ಸಿಕ್ಬಿಟ್ರೆ, 1 ನಂಬರ್ ಕಾಯಿನ್ ಸಿಕ್ಬಿಟ್ರೆ, ಕಾಯಿನು. 1ನೇ ನಂಬರ್ ಗಾಡಿ. ನೋಡಿ, ಗಾಡಿಗಳಲ್ಲಿ, ಟೂ ವೀಲರಲ್ಲಿ, ಕಾರುಗಳಲ್ಲಿ, ಆಟೋಗಳಲ್ಲಿ, ಬಸ್ಸುಗಳಲ್ಲಿ, ಲಾರಿಗಳು ಯಾವುದೇ ಆಗಿರಲಿ, ಯಾರೇ ತೊಗೋಬೇಕಾಗಿರಲಿ, ಅಥವಾ ಯಾವುದೇ ಮನೆ ಬಾಡಿಗೆಗೆ ಮಾಡಬೇಕಾಗಿರಲಿ, ಅವ್ರಿಗೆ ನಂಬರ್ಗಳು ನೋಡ್ತಾರೆ. ನನಗೆ ಈ ಎಲ್ಲ ನಂಬರ್ನ ಕೂಡಿಬಿಟ್ರೆ ಇಷ್ಟು ಬರಬೇಕು, 8 ಬರಬೇಕು, 8 ಬಂದುಬಿಟ್ರೆ ನನಗೆ ಅಷ್ಟೈಶ್ವರ್ಯ ಒಲಿಯುತ್ತೆ ಅಂತ ನಂಬರ್ಗಳು ನೋಡ್ತಾರೆ. ಇನ್ನು ಕೆಲವರು 9 ನವಶಕ್ತಿ,
ಅದು ಕೂಡಿದ್ರೆ 9 ಬರಬೇಕು. ಎಲ್ಲ ಒಟ್ಟಿಗೆ ಮಾಡಿದ್ರೆ ಸಂಖ್ಯೆಗಳು ಅಲ್ಲಿ 2 ಇರಲಿ 3 ಇರಲಿ 10 ಇರಲಿ ಸಂಖ್ಯೆಗಳು ಅವೆಲ್ಲ ಕೂಡಬೇಕು. ಈಗ ಫೋನ್ ನಂಬರ್ಗಳು ಅಷ್ಟೇ, ಫೋನ್ ನಂಬರ್ಗಳೆಲ್ಲ ಕೂಡಬೇಕು. ಫಸ್ಟಿಂದ ಲಾಸ್ಟ್ವರೆಗೆ ಎಲ್ಲ ಕೂಡಬೇಕು. ಕೂಡಿದಾದ್ಮೇಲೆ ಲಾಸ್ಟಲ್ಲಿ 2 ಅಂಕೆ ಬರುತ್ತೆ. 2 ಅಂಕಿನ 3 ಅಂಕಿನ ತಿರ್ಗಿ ಮತ್ತೆ ಅದನ್ನು ಕೂಡಬೇಕು, ಮತ್ತು 2 ಅಂಕೆ ಬರುತ್ತೆ, ಮತ್ತು ಅದನ್ನು ಕೂಡಬೇಕು, ಲಾಸ್ಟ್ಗೆ 1 ಅಂಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ಅಷ್ಟೂ ಕೂಡಿದಾಗ ಕೆಲವರು 3 ಬಂದುಬಿಟ್ರೆ ಅದೃಷ್ಟ, 4 ಬಂದುಬಿಟ್ರೆ ಅದೃಷ್ಟ, 2 ಬಂದುಬಿಟ್ರೆ ಅದೃಷ್ಟ, 1 ಬಂದುಬಿಟ್ರೆ ಅದೃಷ್ಟ, ಲಾಸ್ಟ್ಗೆ 8 ಬಂದರೆ ಅದೃಷ್ಟ, 9 ಬಂದರೆ ಅದೃಷ್ಟ. ಈ ರೀತಿ ನಂಬರ್ಗಳಿಗೆ ಹೋಗ್ಬಿಡ್ತಾರೆ ಕೆಲವರು. ಅದೃಷ್ಟ ನಮ್ಗೆ ಆ ಥರ ಕಾಯಿನ್ಗಳು ಸೆಲೆಕ್ಟ್ ಮಾಡಿ ಕಾಯಿನ್ಗಳನ್ನು ಮನೇಲಿ ಇಟ್ಕೊಬಿಡ್ತಾರೆ. ಇಸ್ಪಿಗಳು ಲಾಸ್ಟಲ್ಲಿ ಅದರಲ್ಲಿ ಇರುತ್ತೆ. ಇಸ್ಪಿಗಳಲ್ಲಿ ಎಷ್ಟೆಷ್ಟು ಅವೆಲ್ಲ ಕೂಡ್ತಾರೆ. 4 ಅಂಕೆಗಳು 5 ಅಂಕೆಗಳು ಇಸ್ಪಿಗಳು ಸಾಮಾನ್ಯವಾಗಿ 4 ಅಂಕೆ ಬರುತ್ತೆ, ಕೂಡ್ತಾರೆ. ಕೂಡಿದ ಮೇಲೆ ಇಷ್ಟೊಂದು ಬರಬೇಕು ಅವ್ರಿಗೆ, ಬಂದುಬಿಟ್ರೆ ಅದೃಷ್ಟ ಅಂತಾರೆ. ಆದರೆ ಈಗ ಕಾಯಿನ್ಗಳ ಪ್ಯಾಷನ್ ಆಗೋಯ್ತು. ಹಳೆ ಪ್ಯಾಷನ್ ಅದು. ಈಗ ಹೊಸ ಪ್ಯಾಷನ್ ಬಂದಿದೆ. ಏನಪ್ಪ ಅಂದರೆ ಈ ಥರ ದೊಡ್ಡ ದೊಡ್ಡ ಕಾಯಿನ್ಗಳು ರೆಡಿ ಮಾಡೋದು. ಇದು ಏನರಲ್ಲಿ ಮಾಡಿದಾರೋ ಸರಿಯಾಗಿ ನನಗೂ ಗೊತ್ತಿಲ್ಲ. ನನಗೊಬ್ಬ ಕಳಿಸ್ಬಿಟ್ಟ, ತಗೊಳ್ಳಿ ಅಂತ ಒಬ್ಬ ಸಿಂಗ ಅಂತ ಬೆಂಗಳೂರಲ್ಲಿದ್ದಾನೆ ಒಬ್ಬನು. ಆ ಕಿಲಾರಿ ರೋಡ್ ಅಂತ ಅಲ್ಲಿದ್ದಾನೆ. ಅವನು ರಾಜಸ್ಥಾನಿ. ನಾನು ಕಳಿಸ್ಬಿಟ್ಟು ಅವನೇ ಬೇಜಾನ್ ದುಡ್ಡು ಪೀಕ್ದ ಕೊಟ್ಟಿದ್ದೀನಿ ದುಡ್ಡು ನಾನೇ ಕೊಟ್ಟಿದ್ದೀನಿ. ನೋಡಿದ್ರ ಮೇಲೆ ಸೀತಾರಾಮ ಲಕ್ಷ್ಮಣ ಹನುಮಂತ ದೇವರಿದ್ದಾರೆ ನೋಡಿ. ಸೀತಾರಾಮ ಲಕ್ಷ್ಮಣ ಹನುಮಂತ ದೇವರಿದ್ದಾರೆ. ಓಂ ಶ್ರೀ ಸೀತಾರಾಮ ಲಕ್ಷ್ಮಣ ಹನುಮಂತ ದೇವರಿದ್ದಾರೆ. ಓಕೆನಾ? ಈ ಕಡೆ ಇದ್ದಾರೆ. ಓಕೆನಾ? ಹಿಂದ್ಗಡೆ ಏನಿದ್ದಾರೆ ನೋಡೋಣ. ಇದು ಮುಂದ್ಗಡೆ ಆಯಿತು. ಈಗ ಹಿಂದ್ಗಡೆ ನೋಡಿ ನಂಬರ್ ಇದೆ ನೋಡಿರಿ. 1818 1818 1818 1818 1818 1818 ಅವೆಲ್ಲವನ್ನು ಕೂಡಿದ್ರೆ ಎಷ್ಟು ಬರ್ತಾರೆ? 1 8 ಎಷ್ಟಪ್ಪ? 9 9 1 ಎಷ್ಟಪ್ಪ? 10 10 8 ಎಷ್ಟಪ್ಪ? 18 18 ಇರ್ತದೆ. ಇವಾಗ ಮತ್ತೆ 1 8 ಎಷ್ಟಪ್ಪ? 9. ಲಾಸ್ಟ್ 9 ಬರೋದು. ನೀವು ಎಷ್ಟನ್ನ ಕೊಡ್ರಿ ಲಾಸ್ಟ್ 9. ಈ 9 ಅನ್ನೋದು ಅದೃಷ್ಟ ಅಂತ ಒಬ್ಬೊಬ್ರಿಗೆ ಒಂದೊಂದು ನಂಬರು. ಹಾಗೆ ನನಗೂ ಕೂಡ ಈ ಒಂದು ನಂಬರ್ ಮೇಲೆ ನನಗೂ ಏನೋ ಒಂದು ನಂಬಿಕೆ ಇದೆ. ಈ ನಂಬರ್ ಮೇಲೆ ನನಗೂ ಸಹ ಏನೋ ಒಂದು ನಂಬಿಕೆ ಇದೆ. ಅವನು ಹೇಳ್ದ, ವಾಟ್ಸಪ್ಪಲ್ಲಿ ಹಾಕ್ದ, ಗುರುಜಿ ಸ್ವಾಮೀಜಿ ತಗೊಳ್ಳಿ ಅಂದ್ಬಿಟ್ಟು. ಇನ್ನೊಂದು, ನಾನು ಬೇಕಂತಲೇ ಸುಮ್ಮನೆ ನಂಬರ್ ಮೇಲೆ ಮೋಹ ಇಟ್ಕೊಳ್ಳಲ್ಲ, ಕಾಯಿನ್ ಮೇಲೆ ಮೋಹ ಇಟ್ಕೊಳ್ಳಲ್ಲ. ಆದರೆ ನಾನು ಆಗಾಗ ಕೆಲವೊಂದು ತಪಸ್ಸಾಧನೆಗಳಿಗೆ ಕೈ ಹಾಕಿರ್ತೀನಿ, ಸಿದ್ಧಿಗಳು ಮಾಡ್ಕೊಳ್ಳಿಕ್ಕೆ. ಯಾವುದೋ ಒಂದು ಸಿದ್ಧಿ ಮಾಡ್ಕೊಳ್ಳಿಕ್ಕೆ. ಅದು ವಿಘ್ನೇಶ್ವರ ಸಿದ್ಧಿನೋ, ಕುಮಾರಸ್ವಾಮಿ ಸಿದ್ಧಿನೋ, ಸರಸ್ವತಿ ಸಿದ್ಧಿನೋ, ಲಕ್ಷ್ಮೀ ಸಿದ್ಧಿನೋ, ಪಾರ್ವತಿ ಸಿದ್ಧಿನೋ, ಬ್ರಹ್ಮ ವಿಷ್ಣು ಮಹೇಶ್ವರ ಸಿದ್ಧಿನೋ, ಸಚೇಂದ್ರ ದೇವತೆಗಳ ಸಿದ್ಧಿನೋ, ಯಾವುದೋ ಒಂದು ಸಿದ್ಧಿ, ಒಬ್ಬ ಗುರುಶಕ್ತಿ ದೇವತಾ ಶಕ್ತಿ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಆ ಟೈಮಲ್ಲಿ ನನಗೆ ಯಾವುದೋ ಒಂದು ರೂಪದಲ್ಲಿ ನನಗೆ ಅದು ಸಿಗುತ್ತೆ. ಅದನ್ನು ನಾನು ಪಾಲಿಗೆ ಬಂದಿದ್ದು ಪಂಚಾಮೃತ. ಏನು, ಒಂದು ತಗಡು ಬರಲಿ, ಕಬ್ಬಿಣದ ತಗಡು ಇರಲಿ, ಒಂದು ಉಲ್ಕಡ್ಡಿ ಇರಲಿ, ಇನ್ನೇನೋ ಇರಲಿ, ಅದನ್ನು ನಾನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತುಂಬ ನಾನು ಅದಕ್ಕೆ ಕಲ್ಲು ಮಣ್ಣು ಏನೇ ವಸ್ತು, ಆ ಗಿಡ ಮರ ಬಳ್ಳಿ ಕಾಯಿ ಏನೇ ಆಗಿರಲಿ, ನಾನು ಸಿದ್ಧಿ ಮಾಡ್ಕೊಳ್ಳೋವಾಗ, ದೇವತೆಗಳನ್ನು ಆರಾಧಿಸೋವಾಗ, ಬೇಕು ಅಂತ ಪಡಿಬೇಕಂತಿರೋವಾಗ ನನಗೆ ಸಿಕ್ಕಿದಾಗ ಪಾಲಿಗೆ ಬಂದಿದ್ದೇನೆ ಪಂಚಾಮೃತ ಅಂತ ಸ್ವೀಕಾರ ಮಾಡ್ತೀನಿ. ಹಾಗೆ ನನ್ನದೇ ಆದ ಒಂದು ದೊಡ್ಡ ಒಂದು ಪ್ರಾಜೆಕ್ಟ್ ಇದೆ. ಅದು ಇನ್ನೂ ಈಡೇರಿಲ್ಲ. ಅದರ ಹೆಸರು ಇದೆ, ಒಂದು NSL ಅಂತ ಬರುತ್ತೆ. ಆದರೆ ಇನ್ನೂ ಈಡೇರಬೇಕು. ಯಾವುದೋ ಒಂದು ಕಾಲಕ್ಕೆ ಅದು ಈಡೇರುತ್ತೆ. ಕಾಯ್ತಾಗ ಬಂದಿದ್ದೀನಿ. ಯಾವುದಕ್ಕೂ ನಮಗೆ ತಾಳ್ಮೆ ಇರಬೇಕು. ನಮ್ಮ ಜೀವನದಲ್ಲಿ ನಾವೇನೇ ಸಾಧಿಸಬೇಕಾಗಲಿ, ಏನೇ ಪಡಿಬೇಕಾಗಲಿ ತಾಳ್ಮೆ ಇರಬೇಕು. ಹಾಗೆ ಈ ರೀತಿ ಕೆಲವೊಂದು ಸಿದ್ಧಿಗಳಾದಾಗ ನಾವು ಅದಕ್ಕೆ ಬೆಲೆ ಕೊಡಬೇಕು. ಇದಕ್ಕೆ ಕೆಲವರು ಅವಮಾನ ಮಾಡ್ತಾರೆ, ಅಪಮಾನ ಮಾಡ್ತಾರೆ. ಇದೇನಿದು ತಗಡು, ಏನಿದು ಈ ತಗಡು, ಇದನ್ನು ಇಟ್ಕೊಬಿಟ್ರೆ ಅದೃಷ್ಟ ಬಂದ್ಬಿಡ್ತಾ? ಈ ನಂಬರ್ ಇಟ್ಕೊಬಿಟ್ರೆ ಅದೃಷ್ಟ ಬಂದ್ಬಿಡ್ತಾ? ಈ ಕಾಯಿನ್ ಇಟ್ಕೊಬಿಟ್ರೆ ಅದೃಷ್ಟ ಬಂದ್ಬಿಡ್ತಾ? ಹಾಗೆ ಅವಮಾನ ಮಾಡ್ತಾರೆ. ಕೆಲವರೆಲ್ಲ ಗೇಲಿ ಮಾಡ್ತಾರೆ, ಅಪಮಾನ ಮಾಡ್ತಾರೆ. ನನಗೆ ಗೊತ್ತಿರಾಗೆ ಆ ರೀತಿ ಮಾಡೋದು ಅವ್ರ ಸ್ವಭಾವ. ಅವ್ರ ವಿಷಯ ನಮ್ಗೆ ಬೇಡ. ಅವ್ರ ವಿಷಯದಲ್ಲಿ ನಾವು ಮಾತಾಡಿ ಅಂಥ ದೊಡ್ಡವ್ರ ವಿಷಯ ಬೇಡ ನಮ್ಗೆ, ಬಿಡ್ರಿ. ಅವ್ರು ತುಂಬ ಬುದ್ಧಿವಂತರು, ವಿಪರೀತ ಬುದ್ಧಿವಂತರು. ಆದರೆ ನನ್ನ ಅಭಿಪ್ರಾಯ ಇಷ್ಟೇ, ನಾವು ಯಾವುದನ್ನು ಪಡಿಬೇಕಂತ ಹೋಗ್ತೀವಿ, ಏನೋ ಒಂದು ಸಾಧಿಸೋವಾಗ ಅವಾಗ 1 ರೂಪಾಯಿ ನಮಗೆ ಸಿಗಲಿ, ಒಂದು ಚೋರ್ ಸಿಗಲಿ, ಅದು ಪಾಲಿಗೆ ಬಂದಿದೆ ಪಂಚಾಮೃತ ಅಂತ ಸ್ವೀಕಾರ ಮಾಡಬೇಕು. ಹಾಗೆ ನಾನು ಇದನ್ನು ಸ್ವೀಕಾರ ಮಾಡಿದ್ದೀನಿ.
ನಾನು ಸಾಕಷ್ಟು ಇವಾಗಲೇ ಸ್ವೀಕಾರ ಮಾಡಿದ್ದೀನಿ, ಬೇರೆ ಏನೇನೋ ಮಾಡಿದ್ದೀನಿ. ಇವನ್ನೆಲ್ಲ ಇಟ್ಕೊಂಡು ನಾನು ಮಂತ್ರಸಿದ್ಧಿ ಮಾಡಿಕೊಂಡು ಇವಾಗ ಹೆಚ್ಚಿನ ಶಕ್ತಿ ಮಾಡಿಕೊಂಡು, ಯಾರೋ ನನ್ನ ಭಕ್ತರೇ ಇರ್ತಾರೆ, ಗುರುಗಳೇ ನನ್ನ ಉದ್ಧಾರ ಮಾಡಿ, ನನ್ನನ್ನು ಬೆಳೆಸಿ, ನನ್ನನ್ನು ರಕ್ಷಿಸಿ ಅಂತ. ಆವಾಗ ನಾನು ಪಟ್ಕೊಂಡಿರ್ತಕ್ಕಂಥ ಆರೋಗ್ಯ ಭಾಗ್ಯದ ಬಗ್ಗೆ ಕೆಲವು ಸಿದ್ಧಿಗಳು ಮಾಡ್ಕೊಂಡಿರ್ತೀನಿ. ಯುದ್ಧ ಮಾಡೋಕ್ಕೆ, ಶತ್ರುಗಳು ನಾಶ ಮಾಡೋಕ್ಕೆ ಕೆಲವು ಸಿದ್ಧಿಗಳು ಮಾಡ್ಕೊಂಡಿರ್ತೀನಿ. ಐಶ್ವರ್ಯಕ್ಕಾಗಿ, ದಾರಿದ್ರ್ಯ ನಿವಾರಣೆಗೆ ಕೆಲವು ಸಿದ್ಧಿಗಳು ಮಾಡ್ಕೊಂಡಿರ್ತೀನಿ. ಹಾಗೇ ಜಗತ್ತಿನ ಕಲ್ಯಾಣಕ್ಕಾಗಿ, ಶಾಂತಿಗಾಗಿ, ವಿದ್ಯೆಗಾಗಿ, ಸಾಧನೆಗಾಗಿ, ಬೆಳೀಲಿಕ್ಕೆ, ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಕೆಲವು ಸಿದ್ಧಿಗಳು ಮಾಡ್ಕೊಂಡಿರ್ತೀನಿ. ಸ್ಥಾನಮಾನದಲ್ಲಿ ಬೆಳೀಲಿಕ್ಕೆ ಅವೆಲ್ಲ ನಮ್ಮ ಹತ್ರ ಇರುತ್ತೆ. ಕೆಲವೆಲ್ಲ ವಸ್ತುಗಳಿರುತ್ತೆ, ಸಿದ್ಧಿಗಳಿರುತ್ತೆ, ಸಿದ್ಧಿ ಮಂತ್ರಗಳಿರುತ್ತೆ, ಶಕ್ತಿಗಳಿರುತ್ತೆ. ಅತೀಂದ್ರ ಶಕ್ತಿಗಳೂ ಇರುತ್ತೆ. ವೈದ್ಯಕೀಯವಾಗಿ, ವೈಜ್ಞಾನಿಕವಾಗಿ, ಭೌತಿಕವಾಗಿ, ಅಭೌತಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಕೆಲವು ಸಿದ್ಧಿಗಳನ್ನು ನಾನು ಮಾಡ್ಕೊಂಡಿರ್ತೀನಿ. ಈ ಪ್ರಕೃತಿನಲ್ಲಿ ಸಾಕಷ್ಟು ಸಿದ್ಧಿಗಳನ್ನು ಮಾಡ್ಕೊಂಡಿದ್ದೀನಿ. ಅವೆಲ್ಲ ಒಂದೊಂದೇ ಇರುತ್ತೆ. ಅವುಗಳಿಗೆ ಶಕ್ತಿ ಬರ್ತಾ ಇರುತ್ತೆ. ಹೇಗೆ ಅಂದರೆ, ನಾನು ಎಲ್ಲೆಲ್ಲಿ ಹೋಮ ಮಾಡ್ತೀನಿ, ಪೂಜಾ ಹೋಮ, ಹಾಗೆ ದಿನನಿತ್ಯ ಧ್ಯಾನ ತಪಸ್ಸು, ಅದರಿಂದ ಅವುಗಳಿಗೆ ಶಕ್ತಿ ಹೋಗುತ್ತೆ. ಅವು ಶೇಖರಣೆ ಆಗುತ್ತೆ. ಶಕ್ತಿಗಳು ಅವುಗಳಲ್ಲಿ ಶೇಖರಣೆ ಆಗುತ್ತೆ. ನೋಡೋಕ್ಕೆ ಕೇವಲ ಒಂದೊಂದು ವಸ್ತುಗಳು ಅಷ್ಟೇ ಇವು. ಆದರೆ ಇದು ಪಂಚಲೋಹದ ಅಂತ ನನಗೆ ಕೊಟ್ಟಿದ್ದಾನೆ ಅವನು. ಪಂಚಲೋಹದ ಅಂತ ಕೊಟ್ಟಿದ್ದಾನೆ. 100 ಗ್ರಾಮ್ ಮೇಲೆ ಇದೆ, 100 ಗ್ರಾಮ್ ಮೇಲೆ ಇದೆ. ಇದು ಸಾಕಷ್ಟು ದುಡ್ಡು ತೊಗೊಂಡ. ಇರಲಿ, ನನಗೆ ದುಡ್ಡು ಮುಖ್ಯ ಅಲ್ಲ. ಇದರಲ್ಲಿ ನಂಬರ್ ಇತ್ತು, ಅದಕ್ಕೆ ತೊಗೊಂಡೆ. 1818 ಇತ್ತು, ಅದಕ್ಕೆ ತೊಗೊಂಡೆ. ಹಾಗೆ ನಿಮ್ಮದೇ ಆದ ಇಷ್ಟ ನಂಬರ್ಗಳಿರ್ತವೆ, ಅದು ಬೇರೆ ವಿಚಾರ. ಈಗ ದೇವತೆಗಳು ಯಾರಿದ್ದಾರೆ? ಓಂ ಶ್ರೀ ಸೀತಾರಾಮ, ಲಕ್ಷ್ಮಣ, ಹನುಮಂತ ಇದ್ದಾರೆ. ನಾನು ಇವರು ಸಿದ್ಧಿ ಆಯಿತು ಅಂತ ತಿಳ್ಕೊತೀನಿ. ಹಾಗೆ ನವಶಕ್ತಿ, ಮಹಾಲಕ್ಷ್ಮಿ, ಶ್ರೀಮನ್ನಾರಾಯಣ, ಆದಿಶೇಷ, ಶಿವ. ಹನುಮಂತ ದೇವರು ಅಂದರೆ ಶಿವ, ಲಕ್ಷ್ಮಣ ದೇವರು ಅಂದರೆ ಆದಿಶೇಷ, ಶ್ರೀರಾಮಚಂದ್ರ ಪ್ರಭು ಅಂದರೆ ಶ್ರೀಮನ್ನಾರಾಯಣ, ಸೀತಾಮಾತೆ ಅಂದರೆ ಮಹಾಲಕ್ಷ್ಮಿ. ಈ ರೀತಿ ನಾನು ತಿಳ್ಕೊತೀನಿ. ಓಕೆನಾ? ಇದು ನನ್ನ ವೈಯಕ್ತಿಕ ವಿಚಾರ, ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಯಾರು ನಂಬಲಿ ಬಿಡಲಿ ಅವ್ರವ್ರಿಗೆ ಬಿಟ್ಟಿದ್ದು. ನಂಬ್ರಿ ಅಂತ ನಾನು ಯಾರಿಗೂ ಹೇಳಲ್ಲ. ತಗೊಳ್ರಿ ಅಂತ ಒತ್ತಾಯ ಮಾಡಲ್ಲ. ಅವ್ರವ್ರ ಇಷ್ಟ. ನನ್ನ ಅಭಿಪ್ರಾಯ ನಿಮ್ಮ ಹತ್ರ ಹಂಚ್ಕೊತೀನಿ. ಆದರೆ ಸಾಕಷ್ಟು ಮಂದಿ ಹೇಳಿದ್ರು, ಕೆಲವ್ರು ಹೇಳಿದ್ರು, ಇಲ್ಲ ಇದು ಪಂಚಲೋಹದ್ದಲ್ಲ, ಏನೋ ಒಂದು ಮೆಟೀರಿಯಲಿಂದ ಮಾಡಿರ್ತಾರೆ, ಬರೀ 20 ರೂಪಾಯಿ 30 ರೂಪಾಯಿ ಅಂತ ಕೂಡ ಕೆಲವ್ರು ಹೇಳಿದ್ರು. ಇದಕ್ಕೆ ನಾನು ತುಂಬ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಕೊಟ್ಟೆ ಅಂತ ಹೇಳೋದು ಬೇಡ, ನಿಮಗೆ ಗೊತ್ತಾಯ್ತಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಿರುತ್ತೆ. ತುಂಬ ದುಡ್ಡು ಕೊಟ್ಟಿದ್ದೀನಿ. ಇಂಥವು ತುಂಬ ಕಡೆ ಮಾರ್ತಾರೆ, ಸೇಲ್ ಮಾಡ್ತಾರೆ. ಆಮೇಲೆ ನಾನು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದೆ, ಒನ್ ನೈಟ್ ಬೇರೆ ವೆರೈಟಿ ವಸ್ತುಗಳನ್ನು ಕೂಡ ಅದ್ರ ಮೇಲೆ ಹಾಕೋಬಿಟ್ಟಿದ್ದಾರೆ. ಆಮೇಲೆ ಗೊತ್ತಾಯ್ತು ನನಗೆ. ಇರಲಿ, ಅವೆಲ್ಲ ನೋಡ್ರಿ. ಈಗ ಒಂದು ಪೊಲೀಸ್ ಡ್ರೆಸ್ ಇದೆ ಅಂತ ಇಟ್ಕೊಳ್ಳಿ, ಪೊಲೀಸರ ಡ್ರೆಸ್ ಇರುತ್ತೆ ನಮ್ಮ ಹತ್ರ ಅಂತ ಇಟ್ಕೊಳ್ಳಿ. ಅಲ್ಲ, ಅಂಗಡಿಯಲ್ಲಿ ಸಿಗುತ್ತೆ ಪೊಲೀಸ್ ಡ್ರೆಸ್ಸು ಅಲ್ವಾ. ಒಬ್ಬ ಟೈಲರ್ ಕೊಟ್ಟರೆ ಒಂದು ಪೊಲೀಸ್ ಡ್ರೆಸ್ಸು, ಇಲ್ಲ ಮಿಲ್ಟ್ರಿ, ಆರ್ಮಿ ಸೈನಿಕರ ಡ್ರೆಸ್ಸು ಅವ್ರು ಹೊಲ್ಕೊಡ್ತಾರೆ. ಟೋಪಿ ಗೀಪಿ, ಪ್ಯಾಂಟು ಶರ್ಟು, ಶೂಗಳು, ಬೆಲ್ಟು ಎಲ್ಲ ತಗೋತೀವಿ ಅಂತ ಇಟ್ಕೊಳ್ಳಿ. ಹಂಗಂತ ನಾವು ಹಾಕೋಬಿಟ್ರೆ, ಮಿಲ್ಟ್ರಿ ಅವ್ರ ಡ್ರೆಸ್ ಹಾಕೋಬಿಟ್ರೆ ನಾವು ಮಿಲ್ಟ್ರಿ ಅವ್ರು ಆಗಿಬಿಡ್ತೀರಾ? ಆಗೋದಿಲ್ಲ. ಹಾಗೆ ಪೊಲೀಸರ ಡ್ರೆಸ್ ಹಾಕೋಬಿಟ್ರೆ ನಾವು ಪೊಲೀಸರು ಆಗಿಬಿಡ್ತೀರಾ? ಆಗೋದಿಲ್ಲ. ಹಾಗೆ ಡ್ರೈವರ್ ಡ್ರೆಸ್ ಹಾಕೋಬಿಟ್ರೆ, ಈಗ ಬಸ್ ಓಡ್ಸೋಕ್ಕೆ ಬರೋಲ್ಲ, ಆಟೋ ಓಡ್ಸೋಕ್ಕೆ ಬರೋಲ್ಲ, ಕಾರ್ ಓಡ್ಸೋಕ್ಕೆ ಬರೋಲ್ಲ. ನಾವು ಡ್ರೈವರ್ ಡ್ರೆಸ್ ಹಾಕೋಬಿಟ್ರೆ ನಾವು ಡ್ರೈವರ್ ಆಗಿಬಿಡ್ತೀವ? ಆಗೋದಿಲ್ಲ. ಹಾಗೆ ಡಾಕ್ಟರ್ ಡ್ರೆಸ್ಸು, ವೈಟು ಕೋಟು, ಡಾಕ್ಟರ್ದು ಹಾಕೋಬಿಟ್ಟು ಕೈಯಲ್ಲಿ ಇಂಜೆಕ್ಷನ್ ಸಿರಂಜ್ ಹಿಡ್ಕೊಬಿಟ್ರೆ, ಔಷಧಿ ಹಿಡ್ಕೊಬಿಟ್ರೆ ಆಗೋಗ್ಬಿಡ್ತೀರ ನಾವು ಡಾಕ್ಟ್ರು? ಆಗೋದಿಲ್ಲ. ಆದರೆ ಹಾಗೆ ಈ ಎಲ್ಲ ವಸ್ತುಗಳು ಇರ್ತವೆ, ಸಾಕಷ್ಟು ವಸ್ತುಗಳು ಈ ಭೂಮಿ ಮೇಲೆ ಇರ್ತವೆ. ಆದರೆ ಅವುಗಳಿಗೆ ಶಕ್ತಿ ಬೇಕು. ಅದನ್ನು ಕೊಡೋದು ಯಾರು ಗೊತ್ತಾ? ಒಂದು ಪವರ್ ಅಂತೀವಿ ಅದನ್ನು. ಪವರ್ ಅಂದರೆ ಯಾರು? ಒಬ್ಬ ಆರ್ಮಿ ಮ್ಯಾನು, ಸೈನಿಕ ಮೊದಲು ಟ್ರೈನಿಂಗ್ ತಗೋತಾನೆ, ಒಂದು ಸರ್ಟಿಫಿಕೇಟ್ ತಗೊತಾನೆ, ಆವಾಗ ಅವನಿಗೆ ಪವರ್ ಇರುತ್ತೆ. ಅವನು ಆ ಡ್ರೆಸ್ ಹಾಕ್ಕೊಂಡ್ರೆ ನಿಜವಾದ ಆರ್ಮಿ ಮ್ಯಾನು, ಸೈನಿಕ. ಅದೇ ನಾವು ಆ ಡ್ರೆಸ್ ಹಾಕ್ಕೊಂಡ್ರೆ ನಾವು ಹೆಂಗೆ ಆಗ್ಬಿಡ್ತೀವಿ? ನಾವು ಟ್ರೈನಿಂಗೂ ಮಾಡಿಲ್ಲ, ಸರ್ಟಿಫಿಕೇಟು ತಗೊಂಡಿಲ್ಲ, ಯಾವುದೇ ಡ್ರೈವಿಂಗೂ ಬರೋಲ್ಲ, ಯಾವುದೇ ಡಾಕ್ಟರು ಟ್ರೈನಿಂಗೂ ನಾವು ಮಾಡಿಲ್ಲ, MBBS ಮಾಡಿಲ್ಲ, ಡ್ರೈವಿಂಗ್ ಸ್ಕೂಲ್ಗೂ ಹೋಗಿಲ್ಲ. ಅಂದಮೇಲೆ ಬರೀ ಡ್ರೆಸ್ ಹಾಕೋಬಿಟ್ರೆ ನಾವು ಆಗ್ಬಿಡ್ತೀವಿ? ಹಂಗೆ ಆಗೋದಿಲ್ಲ. ಇವಾಗ ನಾವು ಸ್ವಾಮೀಜಿ ಕಾವಿ ಬಟ್ಟೆ ಇದೆ, ಗಡ್ಡ ಬಿಟ್ಟಿದೆ, ಕೂದಲು ಬಿಟ್ಟಿದ್ವಿ, ಇಷ್ಟಿಷ್ಟುದ ಗಡ್ಡ ಬಂದಿದೆ, ಇಷ್ಟಿಷ್ಟುದ ಮೀಸ ಇದೆ, ನೋಡ್ರಿ ಮೀಸ ಕೂಡ ನೋಡಿ, ಕೂದಲು ಎಷ್ಟುದ ಇದೆ ನೋಡಿ ಅಲ್ವಾ. ಹಿಂಗೆ ಕೂದಲು ಏನು ರೀ ಇದು? 6 ತಿಂಗಳು ವರ್ಷ ಕಟ್ ಮಾಡಿಲ್ಲ ಅಂದರೆ ಬಂದ್ಬಿಡುತ್ತೆ ಎಲ್ಲರಿಗೂ, ನಿಮಗೂ ಬಂದ್ಬಿಡುತ್ತೆ. 6 ತಿಂಗಳ ಕಟ್ ಮಾಡಬೇಡಿ ಕೂದಲು, ಇಲ್ಲ 1 ವರ್ಷ ಕಟ್ ಮಾಡಬೇಡಿ, ನೋಡಿರಿ ಬಂದ್ಬಿಡುತ್ತೆ. ಆಮೇಲೆ ನೀವು ಬಟ್ಟೆ ಹಾಕ್ಕೊಳ್ಳೋದು, ಅಮ್ಮಮ್ಮ ಅಂದರೆ ಒಂದು 500 ರೂಪಾಯಿ ಕೊಟ್ಟರೆ, 600 ರೂಪಾಯಿ ಕೊಟ್ಟರೆ ಒಂದು ಪಂಚ, ಒಂದು ಶರ್ಟು, ಒಂದು ಟವಲ್ ಬಂದ್ಬಿಡುತ್ತೆ. ಈ ಬತ್ತೆ ಹಾಕೋಬಿಡೋದು, ನಾಮ ಹಾಕೋಬಿಡೋದು. ಒಂದು 500 ರೂಪಾಯಿ ಕೊಟ್ಟರೆ ಜಪಮಾಲೆಗಳು ಎಷ್ಟು ಬೇಕಷ್ಟು ಜಪಮಾಲೆ ಹೇಳಾಕೋಬಿಟ್ರೆ ದೊಡ್ಡ ಗುರೂಜಿ, ಸ್ವಾಮೀಜಿನಾ ಹೇಳಕ್ಕೆ ಬರುತ್ತಾ?
ಕೆಲವರೆಲ್ಲ ಮಾಡ್ತಾರೆ ಮೌನ ಸ್ವಾಮೀಜಿಗಳು. ಅವ್ರೇನು ಮಾತಾಡಲ್ಲ, ಅವ್ರಿಗೆ ಏನೇ ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡಲ್ಲ. ಅವ್ರ ಶಿಷ್ಯರ ಪಕ್ಕದಲ್ಲಿ ಇಡ್ತಾರೆ, ಮಾತಾಡ್ಬೇಡ್ರಿ, ಡಿಸ್ಟರ್ಬ್ ಮಾಡಬೇಡ್ರಿ, ಸ್ವಾಮೀಜಿ ಮೌನ ಮೌನ ಮೌನ, ಅವ್ರು ಯಾರತ್ರ ಮಾತಾಡಲ್ಲ ಅಂತಾರೆ. ಎಲ್ಲ ಶಿಷ್ಯರೇ ಮಾತಾಡ್ತಾರೆ. ಇವರು ನಂಬ್ತಾರೆ ಭಕ್ತರು, ಬಿಡಿ ಅದು ಬೇರೆ ವಿಚಾರ, ಅವ್ರವ್ರ ವಿಷಯ. ಇಂಪಾರ್ಟೆಂಟು ಡ್ರೆಸ್ ಹಾಕೋಬಿಟ್ರೆ ಅಲ್ಲ, ಯಾವುದೇ ಯೂನಿಫಾರ್ಮ್ ಹಾಕೊಬಿಟ್ರೆ ಅವ್ರು ಆಗ್ಬಿಡೋದಿಲ್ಲ. ಅವರಲ್ಲಿ ತಾಕತ್ತಿರಬೇಕು, ಶಕ್ತಿ ಇರಬೇಕು, ಅವರು ಸಾಧನೆ ಮಾಡಿರಬೇಕು, ಯೋಗ್ಯರಾಗಿರಬೇಕು. ಆಗ ಅವರು ಒಂದು ಕಲ್ಲನ್ನು ಮುಟ್ಟಿಕೊಳ್ಳಿ, ನಿಮಗೆ ಒಂದು ಗಿಡವನ್ನು, ಎಲೆ, ಕಾಯಿ, ಬೇರು, ಕಾಂಡವನ್ನು ಮುಟ್ಟಿಕೊಳ್ಳಿ, ಯಾವುದೇ ಒಂದು ವಸ್ತು, ಸ್ಟೋನ್, ಕಲ್ಲುಗಳನ್ನು, ಮುತ್ತುಗಳನ್ನು ಏನೇ ಮುಟ್ಟಿಕೊಳ್ಳಿ, ಅಥವಾ ಯಾವುದೇ ಒಂದು ಮಾತ್ರೆ, ಗಿಡಮೂಲಿಕೆ, ಔಷಧಿ ಏನೇ ಕೊಡಲಿ, ಅದಕ್ಕೆ ಒಂದು ಪವರ್ ಇರ್ತದೆ ಅಂಥ ಮಹಾತ್ಮರು ಕೊಟ್ಟಾಗ. ಯಾಕಂದರೆ ಅವರಲ್ಲಿ ಪವರ್ ಇರುತ್ತೆ, ಅದು ಅವ್ರ ಹತ್ರ ಮಾತ್ರ ಇದ್ದರೆ ಯೋಗ್ಯ. ಹಾಗೆ ಅವರು ಯಾವುದಕ್ಕೆ ದೀಕ್ಷೆ ಮಾಡ್ತಾರೆ, ಅವ್ರು ಏನು ದೀಕ್ಷೆ ಮಾಡಿಕೊಡ್ತಾರೆ, ಅವ್ರ ಕೈಯಿಂದ ಮುಟ್ಟಿ ಕೊಟ್ಟರೆ ಸಾಕು ರೀ, ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಕೊಟ್ಟರೆ ಸಾಕು ನಿಮಗೆ, ಅಷ್ಟು ಪವರ್ಫುಲ್ ಇರ್ತದೆ. ಬರೀ ಹಿಂಗೆ ಆಶೀರ್ವಾದ ಮಾಡಿದ್ರೇ ಶಕ್ತಿ ಇರುತ್ತೆ, ಅವರಿಂದ ಶಕ್ತಿ ಹೋಗುತ್ತೆ, ಎನರ್ಜಿ ಅವ್ರಿಗೆ. ಕೆಳಗೆ ಆಶೀರ್ವಾದ ತಗೋತಾರಲ್ಲ ಅವ್ರಿಗೆ, ಆಶೀರ್ವಾದ ತಗೊಳ್ಳೋರಿಗೆ ಅವ್ರ ಕೈಯಿಂದ ಬರೀ ಅವ್ರ ಕಣ್ಣುಗಳಲ್ಲಿ ಮಂದಹಾಸ ಬೀರಿದ್ರೆ ಸಾಕು, ಸುಮ್ಮನೆ ಸ್ಮೈಲ್ ಮಾಡಿದ್ರೆ ಸಾಕು, ಅವ್ರಿಗೆ ಒಳ್ಳೇದಾಗ್ಬಿಡುತ್ತೆ ಬೇರೆಯವ್ರಿಗೆ. ಗುರುಗಳು, ಮಹಾತ್ಮರು ಬರೀ ಸ್ಮೈಲ್ ಮಾಡಿದ್ರೆ ಸಾಕು, ಸಂತೋಷವಾಗಿ ಮಂದಸ್ಮಿತ ಅಂತಾರೆ, ಸಚ್ಚಿದಾನಂದ ಅಂತಾರೆ, ಅವಾಗ ಒಳ್ಳೇದಾಗ್ಬಿಡುತ್ತೆ. ಅದೇ ಅವ್ರು ಒಂದು ಚೂರು ಕೋಪ ಮಾಡ್ಕೊಂಡ್ರೆ ಸಾಕು, ಅವ್ರ ಕತೆ ಮುಗೀತು. ಇವತ್ತಾಯ್ತಾ? ಶಾಪನೇ ಆಗಬೇಕಾಗಿಲ್ಲ, ಕೈಯಲ್ಲಿ ನೀರು ಹಾಕೋಬಿಟ್ಟು ಓಂ ಭೀಮ್ ಪಾಂಡ ನೀನು ನಾಶ ಆಗು, ನೀನು ಕಲ್ಲಾಗಿ ಹೋಗು, ನೀನು ಕ್ರೂರ ಮೃಗವಾಗಿ ಹೋಗು ಅಂತ ಏನು ಶಾಪ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಶಾಪ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಬರೀ ಆ ಗುರುಗಳಿಗೆ, ಯಾರನ್ನ ಒಳ್ಳೆಯ ಗುರುಗಳಿಗೆ, ಯೋಗ್ಯ ಗುರುಗಳಿಗೆ ಸ್ವಲ್ಪ ನೋಯಿಸ್ಬಿಟ್ರೆ, ಅವ್ರ ಮನಸ್ಸಿಗೆ ಸ್ವಲ್ಪ ನೋವಾದರೆ ಸಾಕು, ಭೂಕಂಪ, ಸುನಾಮಿ ಎಲ್ಲ ಆಗ್ಬಿಡುತ್ತೆ ಪ್ರಪಂಚದಲ್ಲಿ. ಹಂಗಿರುವಾಗ ಇವ್ರು ನಾಶ ಆಗಲ್ವಾ? ಸರ್ವನಾಶ ಆಗಿಬಿಡ್ತಾರೆ, ಪುನರ್ಜನ್ಮನ ಇರಲ್ಲ, ಘೋರ ನರಕಗಳಲ್ಲಿ ಕುಡಿತಾರೆ. ಎಷ್ಟೋ ಜನ ನನ್ನ ಚಾನಲಲ್ಲಿ ಬ್ಯಾಡ್ ಕಾಮೆಂಟ್ಗಳು ಬರೀತಾರೆ, ಕೆಟ್ಟ ಕಾಮೆಂಟ್ ಬರೀತಾರೆ, ಅವರೆಲ್ಲ ಉಪ್ಪು ತಿಂತಾರೆ, ನೆಕ್ಸ್ಟ್ ನೀರು ಕುಡಿಲೇಬೇಕಲ್ಲ, ಅದು ಬೇರೆ ವಿಚಾರ. ಹಾಗೆ ಇವುಗಳೆಲ್ಲ ಶಕ್ತಿ ಬರಬೇಕಂದ್ರೆ ಗುರುಗಳು ಅವರಿಂದ ನೀವು ಪಡ್ಕೋಬೇಕು, ಯೋಗ್ಯ ಗುರುಗಳಿಂದ, ತಪಸ್ವಿಗಳಿಂದ. ನೆನ್ಪಿಟ್ಕೊಳ್ಳಿ, ಒಂದು ತಾಯ್ತ ಆಗಲಿ, ಯಂತ್ರ ಆಗಲಿ, ಮಂತ್ರ ಆಗಲಿ, ಒಂದು ಕಾಯಿ ಆಗಲಿ, ಒಂದು ರುದ್ರಾಕ್ಷ ಆಗಲಿ, ಒಂದು ಕರುಂಗ್ಲೆ ಮಾಲೆ ಆಗಲಿ, ಸ್ಫಟಿಕ ಮಾಲೆ ಆಗಲಿ, ಯಾವುದೇ ಆಗಲಿ ರೀ, ನವರತ್ನ ಮಾಲೆ ಆಗಲಿ, ಯಾವುದೇ ವಸ್ತು ಆಗಲಿ, ಗುರುಗಳು ಯಾರು ಸಾಧನೆ ಮಾಡಿದಾರೆ ಅವರಿಂದ ತಗೊಳ್ಳಿ. ಸುಮ್ಮನೆ ಎಲ್ಲಂದ್ರೆ ತೊಗೊಬಿಡಿ. ನೆನ್ಪಿಟ್ಕೊಳ್ಳಿ, ಇಷ್ಟು ಮಾತ್ರ ಹೇಳ್ತೀನಿ. ನೀವು ದುಡ್ಡು ಕೊಟ್ಟು ತಗೊಂಡ್ರೆ ಅದು ಬರೀ ಅಷ್ಟೇ ಬೆಲೆ, ಅದಕ್ಕೆ ಮೇಲೆ ಬೆಲೆ ಇರಲ್ಲ. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಅಷ್ಟೇ ದುಡ್ಡು ಕೊಟ್ಟು ತಗೊಂಡ್ರೆ. ಅದೇ ಗುರುಗಳಿಂದ ಯಾರು ಯೋಗ್ಯರಿದ್ದಾರೆ ಅವರಿಂದ ತಗೊಂಡ್ರೆ ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಅದಕ್ಕೆ ದೇವ್ರ ಹತ್ರ ವರ ತಗೊಳ್ಳೋದು, ಗುರುಗಳ ಹತ್ರ ವರ ತಗೊಳ್ಳೋದು, ದೊಡ್ಡವ್ರ ಹತ್ರ ಆಶೀರ್ವಾದ ಪಡ್ಕೊಳ್ಳೋದು. ಈಗ ಗೊತ್ತಾಯ್ತಾ? ಎಷ್ಟು ನಂಬರ್ಗಳು, ಹಾಗೆ ಕಲ್ಲರ್ಗಳು ಎಲ್ಲ ನಂಬ್ತಾರೆ, ನಮ್ಮಿ, ಬೇಡ ಅನ್ನಲ್ಲ ನಾನು. ಅವರವರ ಭಾವನಾತ್ಮಕ ಮಾನಸಿಕ ಶಕ್ತಿ ಇದ್ದಂಗೆ ಅವ್ರು ನಂಬಲಿ, ಎಲ್ಲರಿಗೂ ಹಕ್ಕಿದೆ. ಎಲ್ಲರೂ ಉದ್ಧಾರ ಆಗಬೇಕು, ಎಲ್ಲರೂ ಉದ್ಧಾರ ಆಗಿ. ಇನ್ನೊಬ್ಬರನ್ನ ಅವಮಾನ ಮಾಡಬಾರ್ದು, ಇನ್ನೊಬ್ಬರಿಗೆ ಅವಹೇಳನ ಮಾಡಬಾರ್ದು ಅಲ್ವಾ? ಇದು ನನ್ನ ಅಭಿಪ್ರಾಯ. ಓಕೆ, ಜೈ ಶ್ರೀ ಸೀತಾರಾಮಾಂಜನೇಯ, ಲಕ್ಷ್ಮಣ, ಭರತ, ಶತ್ರುಘ್ನ, ಶ್ರುತಕೀರ್ತಿ, ಊರ್ಮಿಳ, ಜನಕ ಮಹಾರಾಜ್, ದಶರಥ ಮಹಾರಾಜ್, ಕೈಕೆ, ಕೌಸಲ್ಯ, ಸುಮಿತ್ರ, ದಶರಥ ಮಹಾರಾಜ್ ಹಾಗೂ ಬಂಧು ಮಿತ್ರ ಗುರು ಶಾಂತಮತ ಶೃಂಗರ್ಷಿ ಹಾಗೂ ಅರುಂಧತಿ, ವಸಿಷ್ಠ ಮಹರ್ಷಿ, ಅಹಲ್ಯಮತ, ಗೌತಮ ಮಹರ್ಷಿ ಇತ್ಯಾದಿ ಗುರು, ದೈವ, ಮಾತಾಪಿತ, ಪೂರ್ವಶಕ್ತಿ, ಪ್ರಣಾಮ್, ಶರಣ್ ಅನಂತ ಸ್ತೋತ್ರಗಳು, ಪ್ರಣಾಮ, ಧನ್ಯವಾದ. ಜೈ ಮಹಾಶಕ್ತಿ. ಓಕೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು, ಮುಂದಿನ ವಿಡಿಯೋ ನಿಮ್ಮೆಲ್ಲರೂ ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.